ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟ್ರೀ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೆನ್. ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ, ಕೇಳುವ ಪ್ರತಿಯೊಂದು ದೇವರ ಮಕ್ಕಳನ್ನು, ನಿಮ್ಮ ಕುಟುಂಬಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ, ಆಶೀರ್ವದಿಸ್ತೇನೆ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ತುಂಬ ಒಳ್ಳೆಯವರು. ಆತನು ಒಂದೊಂದು ದಿನವೂ ನಮ್ಮನ್ನು ಅತಿಶಯವಾಗಿ, ಅದ್ಭುತವಾಗಿ, ಆಶ್ಚರ್ಯಕರವಾಗಿ ನಮ್ಮ ನಡೆಸ್ತಿದ್ದಾರೆ. ಆತನು ಮಾಡುವಂಥ ಒಂದೊಂದು ಉಪಕಾರಕ್ಕಾಗಿ ನಾವು ಎಲ್ಲ ದೇವ್ರ ಮಕ್ಕಳು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಆತನ ನಾಮವನ್ನು ನಾವು ಮಹಿಮೆ ಪಡಿಸಬೇಕು. ಆಮೇನ್. ಹಲ್ಲೆಲೂಯಾ. ಸರಿಪದ ಮಕ್ಕಳೇ, ನಾಳೆ ವಿಶೇಷವಾಗಿ ಇಡೀ ಪ್ರಪಂಚ ಪೂರ್ತಿಯಾಗಿ ಗುಡ್ ಫ್ರೈಡೆಯನ್ನು ಆಚರಿಸುವರಾಗಿದ್ದಾರೆ. ಇಡೀ ಪ್ರಪಂಚದಲ್ಲಿ ಮಕ್ಕಳೇ, 2000 ವರ್ಷ ಮುಂಚಿತವಾಗಿ ಯೇಸು ಸ್ವಾಮಿ ನಮ್ಮ ಎಲ್ಲರ ರಕ್ಷಣೆಗೋಸ್ಕರ, ಬಿಡುಗಡೆಗೋಸ್ಕರ, ನಮ್ಮ ಒಂದು ಪಾಪ ಕ್ಷಮಾಪಣೆಗೋಸ್ಕರ ಯೇಸು ಸ್ವಾಮಿ ಆ ಸಿಲುಬೆಯಲ್ಲಿ ಪಟ್ಟಂಥ ಬಾಧೆಗಳನ್ನು, ಪಾಡುಗಳನ್ನು ನಾಳೆ ದಿನ ಅನೇಕರು ಧ್ಯಾನಿಸುವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಆದ್ದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ರಕ್ಷಣೆ ಹೊಂದಿರುವಂಥ ಪ್ರತಿಯೊಂದು ದೇವ್ರ ಮಕ್ಕಳು ನಾಳೆ ದಿನ ನಿಮ್ಮ ಸಭೆಗಳಲ್ಲಿ ನಡೆಯುವಂಥ ಆ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೇ ಭಾಗಿಯಾಗಿ ದೇವರು ಮಾಡಿದಂಥ ಆತನ ಒಳ್ಳೆಯ ಕಾರ್ಯಗಳಿಗೋಸ್ಕರ, ಆ ಸಿಲುಬೆಯಲ್ಲಿ ಅನುಭವಿಸಿದ ಬಾಧೆಗಳನ್ನು ಧ್ಯಾನಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಆಮೇನ್. ಯಾಕಂದರೆ ಎಷ್ಟೋ ಕ್ರೈಸ್ತರು, ಎಷ್ಟೋ ದೇವ್ರ ಮಕ್ಕಳು ಈ ಗುಡ್ ಫ್ರೈಡೆ ಶುಕ್ರವಾರ ಕೆಲಸ ಇದೆ, ರಜಾ ಇಲ್ಲ, ಅನೇಕ ನೆಪಗಳನ್ನ ಹೇಳಿ ಪ್ರೀತಿಯ ಮಕ್ಕಳೇ ಆ ದಿನವನ್ನು ತಪ್ಪಿಸ್ಕೊಳ್ತಾರೆ. ಭಾನುವಾರ ಈಸ್ಟರ್ ಹಬ್ಬ, ಅವತ್ತು ಹೋಗಿ ಆರಾಧಿಸೋಣ ಎಂಬುದಾಗಿ ಒಂದು ಬೇಜವಾಬ್ದಾರಿಯಿಂದ ಇರುವುದನ್ನು ನೋಡ್ತೀವಿ. ಒಂದು ದುಃಖಕರವಾದ ಸಂದೇಶ ಇದು. ಯಾರೋ ಊರಲ್ಲಿ ಯಾರೋ ಒಬ್ಬರು ಸತ್ತೋಗ್ಬಿಟ್ರೆ ರಜಾ ಹಾಕಿ, ಅಥವಾ ಊರಲ್ಲಿ ಫಂಕ್ಷನ್ ಇದ್ದರೆ, ಮದುವೆ ಇದ್ದರೆ, ಅಥವಾ ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಇದ್ದರೆ ರಜಾ ಹಾಕಿ ಕೆಲಸ ಊರಿಗೆ ಹೋಗೋದನ್ನ ನಾವು ನೋಡ್ತೀವಿ. ಆದರೆ ನಾಳೆ ಒಂದು ಮುಖ್ಯವಾದ ದಿನ. ಯೇಸು ಸ್ವಾಮಿ 2000 ವರ್ಷ ಮುಂಚೆ ಆತನು ಕಲ್ವಾರಿ ಸಿಲುಬೆಯಲ್ಲಿ ಆತನು ನಮಗೋಸ್ಕರ ಬಾಧೆಯನ್ನು ಅನುಭವಿಸದಿದ್ದರೆ, ಆತನು ತನ್ನ ಜೀವನವನ್ನು ಸಿಲುಬೆಯಲ್ಲಿ ಒಪ್ಪಿಸ್ಕೊಡದಿದ್ದರೆ ಇವತ್ತು ನಾನು ಕೂಡ ನಿಮ್ಮ ಮುಂದೆ ನಿಂತ್ಕೊಂಡು ವಾಕ್ಯವನ್ನು ಹೇಳೋಕ್ಕೆ ಆಗ್ತಿರಲಿಲ್ಲ. ನೀವು ಕೂಡ TV ಮುಂದೆ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳೋಕೆ ಆಗ್ತಿರಲಿಲ್ಲ. ಆಮೇನ್. ಆದ್ದರಿಂದ ದಯವಿಟ್ಟು ಕ್ರೈಸ್ತರಿಗೆ, ದೇವ್ರ ಮಕ್ಕಳಿಗೆ ದೇವರ ಆತ್ಮನ ಮೂಲಕ ಕೊಡುವಂಥ ಒಂದು ಆಲೋಚನೆ, ನಾಳೆ ಎಲ್ಲ ಕ್ರೈಸ್ತರು ತಪ್ಪದೆ ನಿಮ್ಮ ಸಭೆಗಳಿಗೆ ಹೋಗಿ ಪ್ರಾರ್ಥನಾ ಕೂಟದಲ್ಲಿ, ಉಪವಾಸ ಕೂಟದಲ್ಲಿ, ಆ ಸಿಲುಬೆಯ ಧ್ಯಾನ ಕೂಟದಲ್ಲಿ ಭಾಗಿಯಾಗಿ ದೇವರ ವಾಕ್ಯವನ್ನು, ಆ ಸಿಲುಬೆಯ ಆ ಬಾಧೆಗಳನ್ನು ಧ್ಯಾನಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಕಾರಣಪ್ರತಿ ಮಕ್ಕಳೇ, ಇವತ್ತು ತುಂಬ ಕ್ರೈಸ್ತರು ರಕ್ಷಣೆ ಹೊಂದಿದವರು ಕೂಡ ಸಭೆಗಳು ಹೋಗ್ತಾ ಇಲ್ಲ, ಆರಾಧನೆಗೆ ಹೋಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಬೈಬಲ್ ಓದ್ತಾ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ. ಅನೇಕ ಕ್ರೈಸ್ತರು ಏನೋ ಕರ್ತವ್ಯಗೋಸ್ಕರ, ಸಂಪ್ರದಾಯಕ್ಕೋಸ್ಕರ, ಏನೋ ಒಂದು ಕರ್ತವ್ಯಗೋಸ್ಕರ ಇವತ್ತು ಸಭೆಗೆ ಹೋಗೋರಾಗಿದ್ದಾರೆ, ಕ್ರೈಸ್ತರಾಗಿದ್ದಾರೆ. ಅನೇಕರು ಇನ್ನೂ ದೇವರ ಸತ್ಯಕ್ಕೆ ಒಪ್ಪಿಸಿಕೊಟ್ಟಿಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ಪಟ್ಟಿದೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಇವತ್ತು ಯಾಕೆ ಅನೇಕ ಕ್ರೈಸ್ತರು ಸಭೆಗೆ ಹೋಗ್ತಾ ಇಲ್ಲ, ಆರಾಧನೆ ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಬೈಬಲ್ ಓದ್ತಾ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ, ಪರಿಶುದ್ಧವಾದ ಒಂದು ಜೀವಿತ ಇಲ್ಲ? ಕ್ರೈಸ್ತರಿಂದ ಹೇಳಿಕೊಂಡು ಕೂಡ, ದೀಕ್ಷಾನ ತೆಗೆದುಕೊಂಡ್ರು ಕೂಡ, ಸಭೆಗೆ ಹೋಗಿ ಆ ಕರ್ತನ ಭೋಜನದಲ್ಲಿ ಭಾಗಿಯಾದರೂ ಕೂಡ ಯಾಕೆ ಇನ್ನೂ ಪಾಪದಲ್ಲಿದ್ದಾರೆ, ಪಾಪದಲ್ಲಿ ಜೀವಿಸ್ತಿದ್ದಾರೆ, ಪಾಪದಲ್ಲಿ ಮುಳುಗಿ ಕತ್ತಲೆಯಲ್ಲಿ ಇವತ್ತು ನಡೆಯುವುದನ್ನು ನೋಡ್ತೀವಿ. ಅಂದರೆ ಅನೇಕ ರೀತಿ ಮಕ್ಕಳೇ ಸತ್ಯ ತಿಳಿದಿಲ್ಲ. ಏನೋ ರಕ್ಷಣೆ ಹೊಂದಿದ್ದೀವಿ, ದೀಕ್ಷೆ ತೆಗೆದುಕೊಂಡಿದ್ದೀವಿ, ಈ ಸಭೆಯಲ್ಲಿ, ಈ ಚರ್ಚಲ್ಲಿ ಒಂದು ಮೆಂಬರ್ಶಿಪ್ ಆಗಿದ್ದೀವಿ, ಯಾವತ್ತಾದರೂ ಹೋಗೋಣ ಬಿಡಿ,
ಒಳ್ಳೇದು ಕೆಟ್ಟದಕ್ಕೆ ಒಂದು ಸಭೆ ಬೇಕು, ಒಂದು ಸೇವಕರು ಬೇಕು. ಅದಕ್ಕಾಗಿ ಹೊರತು ಸತ್ಯಗೋಸ್ಕರ ಅನೇಕ ಜನ ಹೋಗ್ತಿಲ್ಲ. ಯಾಕೆಂದರೆ ಇವತ್ತು ಸತ್ಯವೇದದಲ್ಲಿ ಒಂದು ವಾಕ್ಯನ ಓದಿ ನೋಡುವಾಗ 1 ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ, 1ನೇ ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ, 1 Corinthians 1:18. ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಸಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ದೇವರ ವಾಕ್ಯವನ್ನು ಗಮನವಾಗಿ ಗಮನಿಸಬೇಕೆಂದಾಗಿ ಕೇಳಿಕೊಳ್ಳುತ್ತೇನೆ. ಸಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ, ಅಂದರೆ ರಕ್ಷಣೆ ಹೊಂದಿದವರಿಗೆ, ದೇವರನ್ನ ನಂಬಿಕೆ ಇಳಿದವರಿಗೆ ಈ ಸಿಲುಬೆಯ ಬಾಧೆಗಳನ್ನು, ಈ ಸಿಲುಬೆಯ ಉಪದೇಶವನ್ನು ನಂಬದವರಿಗೆ ಇದು ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಆಮೇನ್. ಯಾರು ನಿಜವಾದ ರಕ್ಷಣೆ, ನಿಜವಾದ ಮಾನಸಾಂತರ, ನಿಜವಾದ ಸತ್ಯವನ್ನು ತಿಳ್ಕೊಂಡಿದ್ದಾರೋ, ಈ ಸಿಲುಬೆಯ ಉಪದೇಶವನ್ನು ನಂಬ್ತಾರೋ ಅವರಿಗೆ ದೇವರ ಶಕ್ತಿಯಾಗಿದೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಅನೇಕ ಜನರು, ಕ್ರೈಸ್ತರು, ದೇವರ ಮಕ್ಕಳು ಕೇಳುವುದು ಪ್ರಶ್ನೆ: ಏಸಪ್ಪ ನಮಗೇನು ಕೊಟ್ಟಿದ್ದಾರೆ, ನಮಗೇನು ಮಾಡಿದ್ದಾರೆ, ನಮಗೇನು ಒಳ್ಳೆಯದು ನಡೆದಿದೆ ಎಂಬುದಾಗಿ. ಕಾರಣ ಅವರು ಇನ್ನೂ ನಂಬಿಕೆ ಇಟ್ಟಿಲ್ಲ, ಇನ್ನೂ ವಿಶ್ವಾಸ ಮಾಡ್ತಿಲ್ಲ, ನಿಜವಾದ ಸತ್ಯವನ್ನು ತಿಳ್ಕೊಂಡಿಲ್ಲ. ಆ ಸಿಲುಬೆಯ ಉಪದೇಶ ಕುರಿತು ಒಂದು ನಂಬಿಕೆ ಇಲ್ಲ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ಆ ಸಿಲುಬೆಯ ಉಪದೇಶ ಕುರಿತು ದೇವರು 2,000 ವರ್ಷ ಮುಂಚೆ ಸಿಲುಬೆಯಲ್ಲಿ ಅನುಭವಿಸಿದ ಬಾಧೆಗಳನ್ನು, ಪಾದಗಳನ್ನು, ಅದು ನನಗೋಸ್ಕರ, ನಮಗೋಸ್ಕರ ಎಂಬುದಾಗಿ ಯಾರು ನಂಬ್ತಾರೋ ಅಲ್ಲಿ ವಾಕ್ಯಲ್ಪಡಿದೆ: ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅನೇಕರು ಕಳೆದ 40 ದಿವಸಗಳಿಂದ ಉಪವಾಸ ಇದ್ದಾರೆ, ಉಪವಾಸ ಕೂಟದಲ್ಲಿ ಧ್ಯಾನ ಮಾಡ್ತಿದ್ದಾರೆ. ಅನೇಕರು ನಾನ್ ವೆಜ್ಜನ್ನು ತಿನ್ನೋದನ್ನ ಬಿಟ್ಟಿದ್ದಾರೆ. ಸಂತೋಷ. ಆದರೆ ಒಂದು ಪಾರಂಪರ್ಯವಾಗಿ ಏನೋ ವರ್ಷಕ್ಕೊಂದ್ಸರಿ ಕರ್ತವ್ಯಕ್ಕೋಸ್ಕರ ಮಾಡಬಾರ್ದು. ಸಿಲುಬೆಯ ಉಪದೇಶ ರಕ್ಷಣೆ ಹೊಂದಿದವರಿಗೆ, ನಂಬುವವರಿಗೆ, ಆ ವಾಕ್ಯಕ್ಕೆ ತನ್ನ ಹೃದಯದಲ್ಲಿ ಜಾಗ ಕೊಡುವವರಿಗೆ ಆ ಸಿಲುಬೆಯ ವಿಷಯವಾದ ಉಪದೇಶ ದೇವರ ಶಕ್ತಿಯಾಗಿದೆ. ಆಮೇನ್. ಪ್ರೀತಿದ ಮಕ್ಕಳೇ, ಈ ಸಿಲುಬೆಯ ಉಪದೇಶವನ್ನು ದೇವರು ಸಿಲುಬೆಯಲ್ಲಿ ಪಟ್ಟಂಥ ಬಾಧೆಗಳು, ಪಾಡುಗಳನ್ನು ಯಾರು ನಂಬ್ತಾರೋ, ಯೇಸು ಸ್ವಾಮಿ ಆ ಸಿಲುಬೆಯಲ್ಲಿ ಇಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಕ್ಕೆ ಸಾಧ್ಯ. ಯಾಕೆ? ಪರಲೋಕದ ದೇವರು, ಆತನು ಪರಲೋಕದ ತಂದೆ ಈ ಭೂಲೋಕದಲ್ಲಿ ಬಂದು ದೇವಕುಮಾರನಾಗಿ, ರಕ್ಷಕನಾಗಿ, ಯೇಸು ಕ್ರಿಸ್ತನಾಗಿ ಪ್ರತ್ಯಕ್ಷನಾಗಿ, ಪ್ರೀತಿ ಮಕ್ಕಳೇ, ಸಿಲುಬೆಯಲ್ಲಿ ರಕ್ತವನ್ನು ಸುರಿಸು, ಸಿಲುಬೆಯಲ್ಲಿ ತನ್ನ ಶರೀರವನ್ನು ಗಾಯಪಡಿಸಿ, ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಕಾರಣ ಅಂದರೆ ಆತನ ಸ್ವರೂಪದಲ್ಲಿ ಉಂಟು ಮಾಡಿದ ಮನುಷ್ಯರನ್ನು ರಕ್ಷಿಸಬೇಕು, ಕಾಪಾಡಬೇಕು, ಅವ್ರನ್ನ ಆಶ್ರಯಿಸಬೇಕು, ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಬೇಕಾಗಿ 2,000 ವರ್ಷಗಳ ಮುಂಚೆ ಯೇಸು ಸ್ವಾಮಿ ಆ ಬಾಧೆಗಳನ್ನು ಸಿಲುಬೆಯಲ್ಲಿ ಅನುಭವಿಸಿದರು. ಒಂದು ವೇಳೆ ನೀವು ಕೇಳ್ಬೋದು, ಏಸಪ್ಪ ಸಿಲುಬೆಯಲ್ಲಿ ನನಗೋಸ್ಕರ ಏನು ಮಾಡಿದ್ರು, ಸಿಲುಬೆಯಲ್ಲಿ ಯೇಸು ಸ್ವಾಮಿ ನನಗೋಸ್ಕರ ಏನು ಒಂದು ಆಶೀರ್ವದಿಸಿದ್ದಾರೆ. ಪ್ರೀತಿ ಮಕ್ಕಳೇ, ಸತ್ಯ ಹೇಳಿದರೆ ಏಸಪ್ಪ ಸಿಲುಬೆಯಲ್ಲಿ ನಮ್ಮ ಎಲ್ಲರಿಗೋಸ್ಕರ ಆತನು ಪಾಪವಾಗಿ, ನಮ್ಮ ಪಾಪದ ನಿವಾರಣೆಗಾಗಿ ರಕ್ತ ಸುರಿಸಿ ತನ್ನ ಪ್ರಾಣವನ್ನು ಕಳ್ಕೊಳ್ತು. ಮಕ್ಕಳೇ, ಪ್ರೀತಿ ಮಕ್ಕಳೇ, ಯೇಸು ಸ್ವಾಮಿ ಸಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು, ಪ್ರೀತಿ ಮಕ್ಕಳೇ, ನಮ್ಮೆಲ್ಲರನ್ನ ಪಾಪದ ಬಂಧನದಿಂದ ಬಿಡಿಸಿದನು. ಕಾರಣ ಪಾಪ ಮಾಡುವ ಆತ್ಮ ಸತ್ತೆ ಸಾಯುತ್ತದೆ. ಪಾಪದ ಸಂಬಳ ಮರಣ. ಪಾಪಿಗಳು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದೆಂಬುದಾಗಿ
ಹೇಗಾದರೂ ಮಾಡಿ ತನ್ನ ಜನರನ್ನು ಪಾಪದ ಕಟ್ಟುಗಳಿಂದ, ಪಾಪದ ಬಂಧನಗಳಿಂದ ಬಿಡಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಆ ಸಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ, ಆ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪಾಪದಿಂದ ಬಿಡಿಸಿದನು. ಆಮೇನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ಯೇಸು ಸ್ವಾಮಿ ಮಾತ್ರ ರಕ್ತ ಸುರಿಸಿಲ್ಲ ಅಂದರೆ, ನಮ್ಮ ಪಾಪವನ್ನು ಶ್ರಮಿಸದೆ ಹೋಗಿದ್ರೆ ಇವತ್ತು ಈ ಭೂಮಿಯಲ್ಲಿ, ಈ ಭೂಲೋಕದಲ್ಲಿ ಯಾರೂ ಉಳಿತಿರಲಿಲ್ಲ. ಆತನ ಕೃಪೆಯ ನಿಮಿತ್ತವಾಗಿ ಆತನು ನಮ್ಮ ಪಾಪದ ಸಂಬಳವನ್ನು ಸಿಲುಬೆಯಲ್ಲಿ ಅನುಭವಿಸೋದಕ್ಕಾಗಿ ಇವತ್ತು ಈ ಪ್ರಪಂಚ, ಈ ಭೂಮಿ ಮೇಲೆ ನಾವೆಲ್ಲರೂ ಜೀವಿಸುವರಾಗಿದ್ದಾರೆ. ಆಮೇಲೆ ಎರಡನೇದಾಗಿ ನೋಡುವಾಗ ಯೇಸು ಸ್ವಾಮಿ ಸಿಲುಬೆಯಲ್ಲಿ ಬೇರೆ ನಮ್ಮನ್ನು ಪಾಪದಿಂದ, ಆ ಪಾಪದ ಬಂಧನದಿಂದ ಬಿಡಿಸಿದ ಮಾತ್ರ ಇಲ್ಲ, ನಮ್ಮನ್ನು ಸಿಲುಬೆಯಲ್ಲಿ ಆ ಶಾಪ ಎಂಬ ಬಂಧನದಿಂದ, ಶಾಪ ಎಂಬ ಕಟ್ಟಿನಿಂದ ದೇವರು ನಮ್ಮನ್ನು ಬಿಡಿಸಿದರು. ಸತ್ಯದಲ್ಲಿ ನೋಡುವಾಗ ಮರದಲ್ಲಿ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಕ್ರಿಸ್ತನು ನಮಗಾಗಿ ಸಿಲುಬೆಯಲ್ಲಿ ಶಾಪವಾದನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಎಲ್ಲ ಶಾಪಗಳಿಂದ ನಮ್ಮನ್ನು ಬಿಡಿಸಿದನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಅನೇಕ ಜನರು ಶಾಪದ ಬಂಧನದಲ್ಲಿದ್ದಾರೆ, ಶಾಪದ ಕಟ್ಟಲಿದ್ದಾರೆ. ಶಾಪ ಎಂಬುದು ಒಂದು ಮುಳ್ಳು ಮಕ್ಕಳೇ, ಒಂದು ಮುಳ್ಳು ಒಂದು ಮನುಷ್ಯ ಶರೀರದಲ್ಲಿ ಚುಚ್ಚಲ್ಪಟ್ಟರೆ ಯಾವ ರೀತಿ ನೋವು ಉಂಟಾಗುತ್ತದೋ, ಬಾಧೆ ಉಂಟಾಗುತ್ತದೋ, ಅದೇ ರೀತಿ ಯಾರ ಮೇಲೆ ಈ ಶಾಪದ ಕಟ್ಟಿರುತ್ತದೋ, ಈ ಶಾಪದ ಬಂಧನ ಇರ್ತದೋ, ಅವರ ಜೀವನ ಮುಳ್ಳು ರೀತಿಯಲ್ಲಿ ವೇದನೆ ಆಗಿರ್ತದೆ. ಆದರೆ ಯೇಸು ಸ್ವಾಮಿ 2,000 ವರ್ಷ ಮುಂಚೆ ಸಿಲುಬೆಯಲ್ಲಿ ಆ ಮರದಲ್ಲಿ ತೂಗಾಕಲ್ಪಟ್ಟು ತನ್ನ ತಲೆಯಲ್ಲಿ ಮುಳ್ಕಡೆ ಸುತ್ತಕೊಂಡು ಆ ಶಾಪ ಎಂಬ ಮುಳ್ಳಿಂದ ನಮಗೆ ಬಿಡುಗಡೆ ಮಾಡಿದನು. ಆಮೇಲೆ ಇಲ್ಲಾಂದರೆ ಅನೇಕರ ಜೀವನದಲ್ಲಿ ಶಾಪ ಕ್ರಿಯೆ ಮಾಡ್ತಿತ್ತು. ಈ ಸಿಲುಬೆಯ ಉಪದೇಶವನ್ನು ನೀವು ನಂಬುವಾಗ ನಿಮ್ಮನ್ನು ದೇವರು ಪಾಪದಿಂದ ಬಿಡುಗಡೆ ಮಾಡುವುದಿಲ್ಲ, ನಿಮ್ಮ ಶಾಪ ಕಟ್ಟುಗಳನ್ನ ಬಿಡುಗಡೆ ಮಾಡಿ ನಿಮ್ಮನ್ನು ಆಶೀರ್ವದಿಸುವಾಗಿದ್ದಾರೆ. 3 ಮಕ್ಕಳೇ, ಯೇಸು ಸ್ವಾಮಿ ಬರೀ ನಮಗೋಸ್ಕರ ಪಾಪದಿಂದ ಬಿಡುಗಡೆ ಕೊಟ್ಟಿಲ್ಲ, ಶಾಪದಿಂದ ಬಿಡುಗಡೆ ಕೊಟ್ಟಿಲ್ಲ. ಯೇಸು ವಾಕ್ಯಲ್ಪಟ್ಟಿದೆ. ನೀವು ಯೆಶಾಯ 53ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಒಳಗ ಯೇಸು ಸಿಲುಬೆಯಲ್ಲಿ ನಮಗೋಸ್ಕರ ವ್ಯಾಧಿಪಟ್ಟನು. ಆಮೇಲೆ ಸಿಲುಬೆಯಲ್ಲಿ ತನ್ನ ಶರೀರವನ್ನು ಗಾಯಪಡಿಸಿಕೊಂಡನು. ಆತನ ಶರೀರ ಜಜ್ಜಲ್ಪಟ್ಟಿತ್ತು, ಆತನ ಬಾಸುಟಗಳಿಂದ ನಮಗೆ ಗುಣವಾಯಿತು. ಆಮೇಲೆ ಪ್ರೀತಿಯ ಸಹೋದರ, ಈ ಸಿಲುಬೆಯ ಉಪದೇಶವನ್ನು ನೀವು ನಂಬುದಾದರೆ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೇಳ್ತೀನಿ, ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ವ್ಯಾಧಿಗಳಿಂದ ನೀವು ಸೌಖ್ಯ ಹೊಂದಿಕೊಳ್ಳಬಹುದು, ನೀವು ಬಿಡುಗಡೆಯನ್ನು ಹೊಂದಿಕೊಳ್ಳಬಹುದು. ಯಾಕೆ ಇವತ್ತು ತುಂಬ ಕ್ರೈಸ್ತರು ವ್ಯಾಧಿಯಲ್ಲಿ, ಬಲವೀನದಲ್ಲಿ, ರೋಗದಲ್ಲಿ ಇವತ್ತಿದ್ದಾರೆ ಅಂದರೆ ಈ ಸಿಲುಬೆಯ ಉಪದೇಶದಲ್ಲಿ ನಂಬಿಕೆ ಇಲ್ಲ. ಯೇಸು ಸ್ವಾಮಿ ನೀವು ವ್ಯಾಧಿಯಲ್ಲಿರಬೇಕು, ರೋಗದಲ್ಲಿರಬೇಕು, ಬಲವೀನದಲ್ಲಿರಬೇಕು, ನೀವು ನೋವನ್ನು ಅನುಭವಿಸಬೇಕೆಂಬುದಕ್ಕಾಗಿ ಸಿಲುಬೆಯಲ್ಲಿ ತನ್ನ ಶರೀರವನ್ನು ಜಜ್ಜುವುದಕ್ಕೆ, ಗಾಯಪಡಿಸುವುದಕ್ಕೆ ಒಪ್ಪಿಸಿಕೊಟ್ಲಿಲ್ಲ. ಆತನ ಸಿಲುಬೆಯಲ್ಲಿ ವ್ಯಾಧಿಪಟ್ಟದ ಕಾರಣ, ಗಾಯಪಟ್ಟಿದ ಕಾರಣ, ಆತನ ಶರೀರ ಜಜ್ಜಲ್ಪಟ್ಟ ಕಾರಣ ನನ್ನ ಮಕ್ಕಳು ನನ್ನ ಬಾಸುಟಗಳಿಂದ, ನನ್ನ ಗಾಯಗಳಿಂದ ಅವರು ಸುಖವಾಗಬೇಕು, ಅವರು ಗುಣವನ್ನು ಹೊಂದಿಕೊಳ್ಳಬೇಕು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಎಷ್ಟೋ ಜನ ದೇವ್ರನ್ನ ನಂಬುವಾಗ, ಯೇಸು ಸ್ವಾಮಿನ ನಂಬುವಾಗ ನನ್ನ ವ್ಯಾಧಿ, ನನ್ನ ಕಾಯಿಲೆ, ನನ್ನ ರೋಗ, ನನ್ನ ನೋವುಗಳು, ಬಲವೀನಗಳು ಗುಣವಾಗುತ್ತೆ ಎಂದು ನೋಡುವಾಗ, ಸಭೆಯಲ್ಲಿ ನೋಡುವಾಗ ಎಷ್ಟೋ ಜನರಿಗೆ ಅನೇಕ ವ್ಯಾಧಿಗಳಿಂದ ಗುಣವಾಗೋದನ್ನು ನೋಡ್ತೀವಿ. ಇದಕ್ಕೆ ಕಾರಣ ಒಂದು ವೇಳೆ ಪಾಸ್ಟ್ರು, ಸೇವಕರು ಪ್ರಾರ್ಥನೆ ಮಾಡಿದ್ರು ಕೂಡ ಗುಣಪಡಿಸುವುದು ಯೇಸುವಿನ ಬಾಸುಂಡಗಳು, ಗುಣಪಡಿಸುವುದು ಆತನ ಗಾಯಪಟ್ಟ ಶರೀರದ ಮಕ್ಕಳೇ. ಆಮೇಲೆ ನೀವು ಕೂಡ ನಂಬುವುದಾದರೆ ಈ ಸಿಲುಬೆಯಲ್ಲಿ ಯೇಸಪ್ಪ ನನಗೋಸ್ಕರ ವ್ಯಾಧಿಪಟ್ಟರು, ನನಗೋಸ್ಕರ ಗಾಯಪಟ್ಟರು, ನನಗೋಸ್ಕರ ಆತನ ಶರೀರ ಜಜ್ಜಲ್ಪಟ್ಟಿತ್ತು, ನನಗೋಸ್ಕರ ಆತನ ಬಾಸುನಿಂದ ಗಾಯಪಟ್ಟನು, ಆತನ ಬಾಸುಗಳಿಂದ ನಾನು ಗುಣವಾಗುತ್ತೇನೆ ಎಂಬುದು ನಂಬುವಾಗ, ಪ್ರಾರ್ಥಿಸುವಾಗ ಯೇಸುವಿನ ನಾಮದಲ್ಲಿ ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಎಂಥ ದೊಡ್ಡ ಕಾಯಿಲೆ ಆಗಿದ್ರೂ ಕೂಡ
ದೇವರು ಗುಣಪಡಿಸುವ ದೇವರಾಗಿದ್ದಾರೆ. ಯಾಕಂದರೆ ನಮ್ಮ ಸೇವೆಯಲ್ಲಿ ನೋಡುವಾಗ ಎಷ್ಟೋ ಜನ ಮರಣದ ಹಾಸಿಗೆಯಲ್ಲಿ, ಮರಣದ ಕಾಯಿಲೆ, ಕ್ಯಾನ್ಸರ್ ವ್ಯಾಧಿಗಳನ್ನ ಗುಣಪಡಿಸೋದನ್ನ ನಾವು ನೋಡಿದ್ದೀವಿ ಮಕ್ಕಳೇ. ಯೇಸು ಇವತ್ತು ಕೂಡ ಜೀವಿಸುವ ದೇವರಾಗಿದ್ದಾರೆ. ಯೇಸುವಿನ ಶಕ್ತಿ ಇವತ್ತು ಕೂಡ ಕುಂದು ಹೋಗಿಲ್ಲ. ಏಸಪ್ಪ ಆತನ ಬಾಸುಂಡೆ ನಿಮ್ಮ ಕಾಯಿಲೆಗಳನ್ನು ಬಿಡುಗಡೆ ಮಾಡುವುದಾಗಿದೆ. ಆಮೇನ್. ಮೊದಲಾಗಿ ಪಾಪದ ಕಟ್ಟುಗಳಿಂದ, ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದನು. ಎರಡನೇದಾಗಿ ಶಾಪದ ಕಟ್ಟಿನಿಂದ, ಮೂರನೇದು ವ್ಯಾಧಿ ಎಂಬ ಕಟ್ಟಿನಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದರು. ಆಮೇನ್. ಅದು ಮಾತ್ರ ಮಕ್ಕಳೇ, ಸಿಲುವೆಯಲ್ಲಿ ಏಸಪ್ಪ ನಮಗೋಸ್ಕರ ದರಿದ್ರವಾಗಿ ನಮ್ಮನ್ನು ಐಶ್ವರ್ಯವಾಗಿ ಮಾಡಿದನು. ಸತ್ಯದಲ್ಲಿ ಓದಿ ನೋಡುವಾಗ ಯೇಸು ಐಶ್ವರ್ಯನಾಗಿದ್ದರೂ ಕೂಡ ಸಿಲುಬೆಯಲ್ಲಿ ನಮಗೋಸ್ಕರ, ನಮ್ಮನ್ನು ಐಶ್ವರ್ಯ ಮಾರ್ಪಡಿಸೋಗೋಸ್ಕರ ಆತನ ಸಿಲುಬೆಯಲ್ಲಿ ದರಿದ್ರರಾದನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಬೈಬಲ್ ವಾಕ್ಯ ಬಿಡಿದೆ, ಇಸ್ರಾಯೇಲರನ್ನು ಆಶೀರ್ವದಿಸುವುದೇ ದೇವರಿಗೆ ಪ್ರಿಯವಾಗಿದೆ. ಹೌದು ಮಕ್ಕಳೇ, ಆತನ ಮಕ್ಕಳು ಆಶೀರ್ವಾದವಾಗಿರಬೇಕು. ಆಮೇಲೆ ಆತನ ಮಕ್ಕಳಿಗೆ ಯಾವುದೇ ಕೊರತೆಗಳಿರಬಾರ್ದು, ಯಾವುದೇ ರೀತಿಯಲ್ಲಿ ನನ್ನ ಮಕ್ಕಳು ಕಷ್ಟಪಡಬಾರ್ದು ಎಂಬುದಾಗಿ ಸಿಲುಬೆಯಲ್ಲಿ ನಮಗೋಸ್ಕರ ಯೇಸು ಐಶ್ವರ್ಯನಾಗಿದ್ದರೂ ಕೂಡ ದರಿದ್ರನಾಗಿ ನಮ್ಮನ್ನು ಐಶ್ವರ್ಯ ಮಾರ್ಪಡಿಸಿದರು. ಈ ಸತ್ಯ ಅನೇಕರು ನಂಬುವುದಿಲ್ಲ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ಎಷ್ಟೋ ಕ್ರೈಸ್ತರು, ಎಷ್ಟೋ ದೇವ್ರ ಮಕ್ಕಳು, ಯಾಕೆ ಎಷ್ಟೋ ಸೇವಕರು ಕೂಡ ಅಯ್ಯೋ ಈ ತಿಂಗಳು ತುಂಬ ಕಷ್ಟಪಟ್ಟುಬಿಟ್ಟೆ, ಊಟ ಕೂಡ ನಾನು ಒದ್ದಾಡಿಬಿಟ್ಟೆ, ಈ ತಿಂಗಳು ನನ್ನಿಂದ ನನ್ನ ಅಗತ್ಯಗಳು ಸಂಧಿಸಲ್ಪಟ್ಟಿಲ್ಲ ಎಂಬುದಾಗಿ ಹೇಳೋದನ್ನ ನೋಡಿದ್ದೀನಿ. ನಮ್ಮ ದೇವರು ಶಕ್ತಿಯುಳ್ಳ ದೇವರು, ಆತನು ಐಶ್ವರ್ಯದ ದೇವರು. ಆಮೇನ್. ಎಲಿಯ ಸೇವಕನ ಕಾಗೆ ಮೂಲಕ ಪೋಷಣೆ ಮಾಡಿದ ದೇವರು. ಆಮೇನ್. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ, ಪಕ್ಷಿಗಳನ್ನ ಪೋಷಣೆ ಮಾಡಿದ ದೇವರು, ಆತನ ಸ್ವರೂಪದಲ್ಲಿ ಉಂಟು ಮಾಡಿದ ದೇವರು ನಮಗೆ ಪೋಷಣೆ ಮಾಡೋದಲ್ವಾ, ನಮ್ಮ ಅಗತ್ಯಗಳನ್ನ ಸಂಧಿಸಿಕೊಡೋದಿಲ್ವಾ, ನಮಗೆ ಬೇಕಾದ ಕಾಲದಲ್ಲಿ ನಮ್ಮನ್ನು ನಡೆಸುವುದಿಲ್ವಾ? ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ದರಿದ್ರದಲ್ಲಿರುವುದು, ನೀವು ಕಷ್ಟದಲ್ಲಿರುವುದು, ನೀವು ಸಾಲದಲ್ಲಿರುವುದು, ನೀವು ಕೊರತೆಯಲ್ಲಿರುವುದು ದೇವರಿಗೆ ಸಾಸಿವೆ ಕಾಲಷ್ಟು ಕೂಡ ಇಷ್ಟ ಇಲ್ಲ ಮಕ್ಕಳೇ. ಆದ್ದರಿಂದ ಏಸಪ್ಪ ಸಿಲುಬೆಯಲ್ಲಿ ನಮಗೋಸ್ಕರ ಪಾಪವಾಗಿದ್ದು ಮಾತ್ರ ಅಲ್ಲ, ಶಾಪವಾಗಿದ್ದು ಮಾತ್ರ ಅಲ್ಲ, ವ್ಯಾಧಿ ಪಟ್ಟಿದ್ದು ಮಾತ್ರ ಅಲ್ಲ, ಸಿಲುಬೆಯಲ್ಲಿ ನಮ್ಮನ್ನು ಐಶ್ವರ್ಯ ಮಾಡುವುದಕ್ಕಾಗಿ, ನಮ್ಮ ದರಿದ್ರವನ್ನು ನೀಗಿಸುವುದಕ್ಕಾಗಿ ಆತನ ಸಿಲುಬೆಯಲ್ಲಿ ದರಿದ್ರವಾದನು. ಆಮೇನ್. ನಂಬುವಾಗಲೇ ದೇವರ ಆಶೀರ್ವಾದಗಳು, ದೇವರ ಸೌಖ್ಯ, ದೇವರ ಬಿಡುಗಡೆ ನಿಮ್ಮ ಮೇಲೆ ಇಳಿತಾ ಇದೆ. ನನ್ನ ಪ್ರೀತಿಯ ಸಹೋದರ, ಅದಕ್ಕೆ ದೇವರಿಗೆ ರಕ್ಷಣೆ ಮಾರ್ಗದಲ್ಲಿರುವ ನಮಗೂ ಈ ಸಿಲುವೆಯ ಉಪದೇಶ ದೇವರ ಶಕ್ತಿಯಾಗಿದೆ. ಇವತ್ತು ಸಭೆಗಳಲ್ಲಿ ಅದ್ಭುತ ನಡೀತಾ ಇದೆ, ವ್ಯಾಧಿಗಳು ಗುಣವಾಗ್ತಿದೆ, ಶಾಪ ಕಟ್ಟುಗಳು ಬಿಡುಗಡೆ ಆಗ್ತಾ ಇದೆ, ಅನೇಕ ಪಾಪಿಗಳು ರಕ್ಷಣೆ ಹೊಂದಿದ್ದಾರೆ. ಕಾರಣ 2000 ವರ್ಷ ಮುಂಚೆ ಯೇಸು ಸ್ವಾಮಿ ನಮ್ಮ ಎಲ್ಲರಿಗೋಸ್ಕರ ಆ ಸಿಲುಬೆಯಲ್ಲಿ ಪಟ್ಟಂತ ಅನುಭವಿಸಿದ ಆ ಬಾಧೆ, ಆ ಪಾಡುಗಳ ನಿಮಿತ್ತವಾಗಿ ಇವತ್ತು ಅದ್ಭುತ ನಡೆದು ಅನೇಕ ಜೀವನ ಸಾಕ್ಷಿಗಳನ್ನ ನಾವು ನೋಡ್ತಿದ್ದೀವಿ. ಆಮೇನ್. 5 ಮಕ್ಕಳೇ, ಯೇಸು ಸ್ವಾಮಿ ನಮ್ಮನ್ನು ಸೈತಾನ ಬಂಧನದಿಂದ ಬಿಡುಗಡೆ ಮಾಡಿದನು. ಆಮೇನ್. ಇವತ್ತು ನೋಡುವಾಗ ಅನೇಕ ಜನರನ್ನು, ಅನೇಕ ಕುಟುಂಬಗಳನ್ನು ಸೈತಾನ ಬಂಧಿಸಿಕ್ಕಿದ್ದಾನೆ, ಆತನ ಕಂಟ್ರೋಲಲ್ಲಿ ಇಕ್ಕಿದ್ದಾನೆ. ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಯಾವಾಗಲೂ ವೇದನೆ, ಯಾವಾಗಲೂ ಕಣ್ಣೀರು, ಯಾವಾಗಲೂ ಕಷ್ಟ, ಯಾವಾಗಲೂ ಕೆಲವು ಕಾಲದಲ್ಲಿ ನಷ್ಟ, ಸೋಲು, ಕಳ್ಕೊಂಡು ನೋಡ್ತೀವಿ. ಎಷ್ಟೋ ಮನೆಗಳಲ್ಲಿ ಜಗಳ, ಸಂತೋಷ, ನೆಮ್ಮದಿ ಇಲ್ಲ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಅನೇಕ ಕುಟುಂಬಗಳನ್ನು, ಅನೇಕ ಜನರನ್ನು ಸೈತಾನ ಹಿಡಿದು ವೇದನೆ ಪಡಿಸ್ತಿದ್ದಾನೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ವಾಕ್ಯಲ್ಲಿದೆ, ಯೇಸು ಸ್ವಾಮಿ ದೇವಕುಮಾರನು ಸೈತಾನನ ಕ್ರಿಯೆಗಳನ್ನು, ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರನೇ ಪ್ರತ್ಯಕ್ಷವಾದನು. ಆಮೇಲೆ ಆ ಪರಲೋಕದ ದೇವರು ಈ ಭೂಮಿಯಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ದೇವಕುಮಾರನಾಗಿ, ಯೇಸು ಕ್ರಿಸ್ತನಾಗಿ ಪ್ರತ್ಯಕ್ಷವಾಗುವುದಕ್ಕೆ ಕಾರಣ ಆ ಸೈತಾನ ಕ್ರಿಯೆಗಳನ್ನು, ಆ ಸೈತಾನ ಕೆಲಸಗಳನ್ನು ಲಯ ಮಾಡುವುದಕ್ಕೆ ಪ್ರತ್ಯಕ್ಷವಾದನು. ಸಿಲುಬೆಯಲ್ಲಿ ಸೈತಾನನ ತಲೆಯನ್ನು ದೇವರು ಜಜ್ಜಿ ಹಾಕಿ, ಸೈತಾನ ಜಯಿಸಿ ನಮ್ಮ ಎಲ್ಲರನ್ನ ಸೈತಾನ ಎಂಬ ಕಟ್ಟುಗಳಿಂದ, ಸೈತಾನ ಎಂಬ ಬಂಧನದಿಂದ ದೇವರು
ಬಿಡುಗಡೆ ಕೊಟ್ಟರು. ಸಭೆಗಳಲ್ಲಿ ಪ್ರಾರ್ಥಿಸುವಾಗ ಎಷ್ಟೋ ಜನರಲ್ಲಿ ಇರುವಂಥ ಮರೆಯಾಗಿರುವಂಥ ದುಷ್ಟ ಶಕ್ತಿಗಳು, ಅನೇಕ ದೆವ್ವಗಳು, ಅಸುತ್ತ ಆತ್ಮಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಅದು ಕಿರಿಚಿ ಆಚೆ ಬರೋದನ್ನು, ಬಿಡುಗಡೆ ಹೊಂದಿಕೊಳ್ಳೋಣ ನೋಡ್ತೀವಿ. ಕಾರಣ ಸೈತನ ತಲೆಯನ್ನು ದೇವರು ಸಿಲುಬೆಯಲ್ಲಿ ಜಜ್ಜಿ ಹಾಕಿ ಆ ಸೈತನನ್ನು ಜಯಿಸಿ ನಮ್ಮ ಎಲ್ಲರನ್ನ ಸೈತನ ಬಂಧನದಿಂದ, ಆ ಸೈತನ ಕಟ್ಟಿಂದ ದೇವರು ನಮಗೆ ಬಿಡುಗಡೆ ಕೊಟ್ಟರು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ, ಈ ಸತ್ಯವನ್ನು ನಂಬುತ್ತಿರುವಾಗಲೇ ನಿಮ್ಮ ಮನೆ ಮೇಲಿರುವಂಥ ಎಲ್ಲ ಪಾಪ ಕಟ್ಟುಗಳು, ಎಲ್ಲ ಶಾಪ ಕಟ್ಟುಗಳು, ಎಲ್ಲ ವ್ಯಾಧಿ ಕಟ್ಟುಗಳು, ಎಲ್ಲ ದರಿದ್ರ ಕಟ್ಟುಗಳು, ಎಲ್ಲ ಸೈತನ ಕಟ್ಟುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಿಚ್ಚಲ್ಪಡ್ತಾ ಇದೆ. ನೀವು ಬಿಡುಗಡೆ ಹೊಂದ್ಕೊಳ್ತಿದ್ದೀರಾ. ಅದ್ಭುತಗಳು ನಡೀತಿದೆ. ದೇವರ ಶಕ್ತಿ ನಂಬುವವರ ಮೇಲೆ ಇಳಿತಾ ಇದೆ. ಆಮೇಲೆ 6ನೇದು ಮಕ್ಕಳೇ, ದೇವರು ಸಿಲುಬೆಯಲ್ಲಿ ನಮಗೋಸ್ಕರ ಪಾಪವಾಗಿದ್ದು ಮಾತ್ರ ಅಲ್ಲ, ಶಾಪವಾಗಿದ್ದು ಮಾತ್ರ ಅಲ್ಲ, ವ್ಯಾಧಿ ಪಟ್ಟದ್ದು ಮಾತ್ರ ಅಲ್ಲ, ದರಿದ್ರವಾಗಿದ್ದು ಮಾತ್ರ ಅಲ್ಲ, ಸೈತನ ತಲೆಯನ್ನು ಜಜ್ಜಿದು ಮಾತ್ರ ಅಲ್ಲ, 6ನೇದು ಮಕ್ಕಳೇ, ಮರಣ ಕಟ್ಟಿಂದ, ಮರಣ ಬಂಧನದಿಂದ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು. ಹಾಲೆಲೂಯ, ಹಾಲೆಲೂಯ. ಇವತ್ತು ಅನೇಕ ಕುಟುಂಬದ ಮೇಲೆ, ಅನೇಕ ಸಂತತಿಗಳ ಮೇಲೆ, ಅನೇಕ ಮನೆಗಳ ಮೇಲೆ, ಅನೇಕ ಜನಗಳ ದೇವರ ಮಕ್ಕಳ ಮೇಲೆ ಈ ಮರಣ ಕಟ್ಟು, ಈ ಮರಣ ಎಂಬ ಅಂಧಕಾರ ಶಕ್ತಿ ಕ್ರಿಯೆ ಮಾಡ್ತಿದ್ದ ಮಕ್ಕಳೇ. ಬೈಬಲ್ ಹೇಳ್ತದೆ, ದೇವರು ಮರಣಕ್ಕೆ ಅಧಿಪತಿಯಾದ ಸೈತನನ್ನು ತನ್ನ ಮರಣದ ಮೂಲಕ ಜಯಿಸಿದನು. ಹಲ್ಲೆಲೂಯ. ಮರಣಕ್ಕೆ ಅಧಿಪತಿ ಸೈತನ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ತನ್ನ ಮರಣದ ಮೂಲಕ ಸಿಲುಬೆಯಲ್ಲಿ ತಾನು ಮರಣ ಹೊಂದುವುದರ ಮೂಲಕ ಆ ಮರಣದ ಅಧಿಪತಿಯಾದ, ಆ ಮರಣದ ಅಧಿಕಾರಿಯಾದ ಸೈತನನ್ನು ದೇವರು ಜಯಿಸಿದ ಮಕ್ಕಳೇ. ಇವತ್ತು ಅನೇಕರ ಕುಟುಂಬದಲ್ಲಿ ಈ ಮರಣ ಎಂಬ ಅಧಿಕಾರಿ ಕ್ರಿಯೆ ಮಾಡ್ತಿದ್ದಾನೆ. ಕೆಲವು ಜನ ಹೇಳ್ತಾರೆ, ಅಯ್ಯೋ ಚಿಕ್ಕ ವಯಸ್ಸು ಬ್ರದರ್, ಯೌವನಸ್ಥ ಹುಡುಗ, ಈಗ ತಾನೇ ಮದುವೆ ಆಯಿತು, ಈಗ ತಾನೇ 40-40 ವಯಸ್ಸು, ದಿಢೀರಂತ ಸತ್ತೋಗ್ಬಿಟ್ರು, ಚೆನ್ನಾಗಿದ್ರು, ದಿಢೀರಂತ ವ್ಯಾಧಿ ಬಂದು ಹಾಸ್ಪಿಟ್ಲ್ ಸೇರಿಸಿದೆ, ಜ್ವರ ಅಂತ ಹಾಸ್ಪಿಟ್ಲ್ಗೆ ಹೋದ್ರು, ಮತ್ತೆ ಎನವಾಗಿ ಮಾತು ಬಂದರು. ಮರಣ ಎಂಬ ಅಧಿಕಾರಿ ಅನೇಕರ ಮೇಲೆ ಕ್ರಿಯೆ ಮಾಡ್ತಿದ್ದಾನೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಸತ್ಯ ಏರ್ಪಟ್ಟಿದೆ. ಮನುಷ್ಯನ ಆಯುಷ್ಕಾಲ 70 ವರ್ಷ, ಬೆಲದ ನಿಮಿತ್ತ 80 ವರ್ಷ. ದೇವರ ಕೃಪೆ ಇದ್ದರೆ 100 ಕೂಡ ದಾಟಬಹುದು. ಆಮೆನ್, ಹಲ್ಲೆಲೂಯ. ನಮ್ಮ ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ನಮ್ಮ ಪ್ರಾಣವನ್ನು ಮರಣ ಹೊಂದೋದಕ್ಕಾಗಲ್ಲ, ನಮಗೋಸ್ಕರ, ನಾವು ಆತನಿಗೋಸ್ಕರ, ಆತನ ನಾಮ ಮಹಿಮೆಗೋಸ್ಕರ ಜೀವಿಸುವುದಕ್ಕಾಗಿ, ಆಮೇಲೆ ನಮ್ಮನ್ನು ಬದುಕಿಸುವುದಕ್ಕಾಗಿ ಸಿಲುಬೆಯಲ್ಲಿ ಮರಣ ಹೊಂದಿ ಆ ಮರಣದ ಅಧಿಕಾರಿನ ಜಯಿಸಿದ ಮಕ್ಕಳೇ. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಕೆಲವು ಜನ ನಾನು ನೋಡ್ತೀನಿ ಸೇವೆಯಲ್ಲಿ ಎಷ್ಟೋ ಮನೆಗಳಲ್ಲಿ ವರ್ಷಕ್ಕೆ 1-2 ಮರಣ ಆಗ್ತಾನೆ ಇರ್ತದೆ. ಹೇಳ್ತಾರೆ, ಹೋದ ವರ್ಷ ಅಪ್ಪ ತೀರೋಗ್ಬಿಟ್ರು, ಈ ವರ್ಷ ಮಗ ತೀರೋಗ್ಬಿಟ್ಟ, ಅಮ್ಮ ತೀರೋಗ್ಬಿಟ್ರು, ಸೊಸೆ ತೀರೋಗ್ಬಿಟ್ರು, ಮೊಮ್ಮಗ ತೀರೋಗ್ಬಿಟ್ರು. ಮರಣದ ಅಧಿಕಾರಿ ಕ್ರಿಯೆ ಮಾಡ್ತಿದ್ದಾನೆ. ಆದರೆ ವಾಕ್ಯಲ್ಪಟ್ಟಿದೆ, ಯೇಸು ಸಿಲುಬೆಯಲ್ಲಿ ಆ ಮರಣದ ಅಧಿಕಾರಿಯನ್ನು ಜಯಿಸಿ ತನ್ನ ಮರಣದ ಮೂಲಕ ಯೇಸಪ್ಪ ಸಿಲುಬೆಯಲ್ಲಿ ಮರಣ ಹೊಂದಿದ ಕಾರಣ ಆತನ ಜೀವನ ತೆಗೆಯೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಜೀವನ ಕೊಡೋದಕ್ಕೆ, ಜೀವನ ತೆಗೆಯೋದಕ್ಕೆ ಆತನ ಕೈಲಿ ಅಧಿಕಾರ ಇದೆ. ಆದರೆ ಯೇಸಪ್ಪ ಯಾಕೆ ಸಿಲುಬೆಯಲ್ಲಿ ತನ್ನ ಜೀವನ ಕೊಟ್ಟು ಮರಣ ಹೊಂದಿದ್ರೆ, ನಮ್ಮನ್ನು ಮರಣದ ಅಧಿಕಾರಿ ಕೈಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮ್ಮನ್ನು ಬದುಕಿಸುವುದಕ್ಕಾಗಿ, ನಮ್ಮನ್ನು ಬಾಳಿಸುವುದಕ್ಕಾಗಿ, ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಮರಣದಿದನು. ಪ್ರೀತಿ ಮಕ್ಕಳೇ, 6 ಕಾರ್ಯವನ್ನು ನೋಡಿದ್ದೀವಿ. 1, ಸಿಲುಬೆಯ ಉಪದೇಶ ಯಾರು ನಂಬ್ತೀರೋ, ಯಾರು ವಿಶ್ವಾಸ ಮಾಡ್ತೀರೋ, ಯಾರು ಈ ಸತ್ಯಕ್ಕೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವನದಲ್ಲಿ ಅನುಸರಿಸ್ತಿರೋ, ನಿಮ್ಮನ್ನ ಪಾಪದ ಬಂಧನದಿಂದ, ಶಾಪದ ಬಂಧನದಿಂದ, ವ್ಯಾಧಿಯ ಬಂಧನದಿಂದ, ದರಿದ್ರ ಎಂಬ ಬಂಧನದಿಂದ, ಸೈತನ ಎಂಬ ಬಂಧನದಿಂದ, ಮರಣ ಎಂಬ ಬಂಧನದಿಂದ ದೇವರು ಬಿಡುಗಡೆ ಕೊಟ್ಟು ಈ ಲೋಕದಲ್ಲಿ ನಿಮ್ಮನ್ನು ಸಾಕ್ಷ್ಯಗಿಟ್ಟು ಆತನ ನಾಮ ಮಹಿಮೆಗಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೆ ನೋಡಿದ್ರ, ಸಿಲುಬೆಯಲ್ಲಿ ಯೇಸಪ್ಪ ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟು ಆತನು ಬಾಧೆಯನ್ನು, ವೇದನೆಯನ್ನು ಅನುಭವಿಸಿದ್ದಾರೆ. ಆಮೆ ನಂಬುವಾಗ, ವಿಶ್ವಾಸ ಮಾಡುವಾಗ, ಈ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ, ಇವಾಗ ಹೇಳ್ಪಟ್ಟಂಥ 6 ಕಟ್ಟುಗಳಿಂದ, ಈ 6 ಬಂಧನಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ ಈ ಭೂಮಿಯಲ್ಲಿ ಆತನ ನಾಮ ಮಹಿಮೆಗಾಗಿ ನಿಮ್ಮನ್ನು ಸಾಕ್ಷ್ಯಗಿಟ್ಟು ನಿಮ್ಮನ್ನು ಆಶೀರ್ವಿಸ್ತಾರೆ. ನೀವು ಪಾಪದಲ್ಲಿರಬೇಕು, ನೀವು ಶಾಪದಲ್ಲಿರಬೇಕು, ನೀವು ವ್ಯಾಧಿಯಲ್ಲಿರಬೇಕು, ನೀವು ದರಿದ್ರದಲ್ಲಿರಬೇಕು, ನೀವು ಸೈತನಿಂದ ಬಾಧಿಸಲ್ಪಡಬೇಕು, ನೀವು ಬಾಳುವಂಥ ವಯಸ್ಸಿನಲ್ಲಿ ಮರಣ ಹೊಂದಬೇಕು.
ದೇವರ ಚಿತ್ತ ಇಲ್ಲ. ಅದಕ್ಕೋಸ್ಕರ 2,000 ವರ್ಷ ಮುಂಚೆ ಏಸಪ್ಪ ಸಿಲುಬೆಲಿ ಬಾಧೆಯನ್ನು ಅನುಭವಿಸಿಲ್ಲ, ಆ ವೇದನೆಯನ್ನು ಅನುಭವಿಸಿಲ್ಲ. ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ಬದುಕಿಸುವುದಕ್ಕಾಗಿ ಅಷ್ಟು ಪಾಡುಗಳನ್ನು, ಅಷ್ಟು ಬಾಧೆಗಳನ್ನು ಅನುಭವಿಸಿದರು. ನಂಬುವಾಗ, ವಿಶ್ವಾಸ ಮಾಡುವಾಗ, ಈ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಜಾಗ ಕೊಡುವಾಗ ಈಗಲೇ ಒಂದು ಬಿಡುಗಡೆ ಹೊಂದಿ ದೇವರು ನಿಮ್ಮನ್ನು ಆಶೀರ್ವಿಸ್ತಾರೆ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಗ ಸ್ತೋತ್ರಪ್ಪ. ಇದು ನಾಳೆ ಶುಕ್ರವಾರ ಇಡೀ ಪ್ರಪಂಚ ಪೂರ್ತಿ ಗುಡ್ ಫ್ರೈಡೆಯನ್ನು ಅಪ್ಪ ಕೊಂಡಾಡುವರಾಗಿದ್ದಾರಪ್ಪ. ಕರ್ತನೇ, ಅನೇಕ ಸಭೆಗಳಲ್ಲಿ ಪ್ರಾರ್ಥನೆ ಕೂಟಗಳನ್ನ ಏರ್ಪಡಿಸಾಗಿದ್ದಾರಪ್ಪ. ಎಲ್ಲ ಕ್ರೈಸ್ತ ಬಾಂಧವರು ಸಪ್ಪ ಈ ಕೂಟದಲ್ಲಿ ಭಾಗಿಯಾಗಿ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವಂತೆ, ಅಪ್ಪ ನಿಮಗೆ ಸ್ತೋತ್ರ ಸಲ್ಲಿಸುವಂತೆ, ಆ ಸಿಲುಬೆಯಲ್ಲಿ ಮಾತಾಡಿದ ಆ ವಾಕ್ಯವನ್ನು, ಸಿಲುಬೆಯಲ್ಲಿ ಪಟ್ಟಂಥ ಬಾಧೆಗಳನ್ನು ದಾನಿಸಿದಿ, ಅದರಿಂದ ಬರುವಂಥ ರಕ್ಷಣೆ, ಬಿಡುಗಡೆ, ಸೌಖ್ಯ, ಆಶೀರ್ವಾದ, ಸಮಾಧಾನ ಹೊಂದಿಕೊಳ್ಳುವಂತೆ ಕೃಪೆ ಮಾಡಪ್ಪ. ನಾಳೆ ನಡೆಯುವಂಥ ಎಲ್ಲ ಪ್ರಾರ್ಥನೆ ಕೂಟಗಳು, ದೇಶ ಪೂರ್ತಿ, ಪ್ರಪಂಚ ಪೂರ್ತಿ ನಡೆಯುವಂಥ ಪ್ರಾರ್ಥನೆ ಕೂಟಗಳನ್ನು ಕರ್ತನ ಆಶೀರ್ವದಿಸಪ್ಪ. ಎಲ್ಲ ತಡೆಗಳನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮುರಿದಾಗ್ತಿದೆ ಸಪ್ಪ. ಯಾವ ಸಭೆಗಳಲ್ಲೂ ಕರ್ತನೆ, ಯಾವ ಸೇವಕರಿಗೂ, ಯಾವ ದೇವರ ಮಕ್ಕಳಿಗೂ ನಾಳೆ ನಡೆಯುವಂಥ ಪ್ರಾರ್ಥನೆಗೆ ಸೈತನ ತಡೆ ಮಾಡದಂತೆ, ಯಾವುದೇ ತಡೆಗಳಿಲ್ಲದೆ ಬಿಡುಗಡೆಯೊಂದಿಗೆ ನಿಮ್ಮ ನಾಮವನ್ನು ಮಯಪಡಿಸುವಂತೆ, ಧ್ಯಾನಿಸುವಂತೆ, ಆಶೀರ್ವಾದ, ರಕ್ಷಣೆ, ಬಿಡುಗಡೆ ಹೊಂದಿಕೊಳ್ಳುವಂತೆ ಕೃಪೆ ಮಾಡಿಸಪ್ಪ. ಅದೇ ರೀತಿ ಸಪ್ಪ ಯಾವ ಕ್ರೈಸ್ತ ಮಕ್ಕಳು ಕೂಡ ಅಪ್ಪ ನೆಪ ಹೇಳಿ ನಾಳೆ ಪ್ರಾರ್ಥನೆಯನ್ನು ತಪ್ಪಿಸ್ಕೊಳ್ಬಾರ್ದಪ್ಪ. ನಿಜವಾದ ರಕ್ಷಣೆ ಹೊಂದಿದ್ರೆ, ನಿಜವಾದ ಮಾನಸಂತ್ರ ಹೊಂದಿದ್ರೆ, ನಿಜವಾದ ಏಸಪ್ಪ ಮೇಲೆ ಪ್ರೀತಿ ಇದ್ದರೆ ಅವರು ಭಾಗಿಯಾಗಿ ಎಲ್ಲರೂ ನಿಮ್ಮ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕೃಪೆ ಮಾಡಿ ಸಪ್ಪ. ಆ ರೀತಿ ಮಾಡಿದಕ್ಕೆ ಸ್ತೋತ್ರ. ಆಶೀರ್ವದಿಸ್ತಾನೆ. ಇದನ್ನು ನೋಡುತ್ತಿರುವ, ನಂಬುತ್ತಿರುವ, ಸತ್ಯಕ್ಕೆ ಒಪ್ಪಿಸುವ ಅಷ್ಟು ಜನನ ಯೇಸು ಕ್ರಿಸ್ತುವಿನ ನಾಮದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಮೇಲಿರುವಂಥ ಎಲ್ಲ ಪಾಪದ ಕಟ್ಟುಗಳು, ಶಾಪದ ಕಟ್ಟುಗಳು, ವ್ಯಾಧಿ ಕಟ್ಟುಗಳು, ದರಿದ್ರ ಕಟ್ಟುಗಳು, ಸೈತನ ಕಟ್ಟುಗಳು, ಮರಣ ಕಟ್ಟುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ ಸ್ವಾಮಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಿ ಸ್ವಾಮಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅದ್ಭುತಗಳು ನಡೀಲಿ ಸ್ವಾಮಿ. ಆ ರೀತಿ ಮಾಡಿದಕ್ಕೆ ಸ್ತೋತ್ರ. ಎಲ್ಲ ಗಾನ, ಸುದ್ದಿ, ಮಹಿಮೆ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವನ ತಂದೆಯೇ. ಆಮೇಲೆ ಪ್ರೀತಿದ್ರ ಮಕ್ಕಳೇ, ಸತ್ಯವನ್ನು ಕೇಳಿದ್ದೀರಾ? ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ನಾಳೆ ಸಭೆಗೆ ಹೋಗಿ ಧ್ಯಾನಿಸಿ ಅದ್ಭುತ ಹೊಂದ್ಕೊಳ್ಳಿ. ಕರ್ತನ ನಿಮ್ಮನ್ನು ಆಶ್ರಯಿಸ್ರಿ. ಭಾನುವಾರ ಎಲ್ಲರಿಗೂ ಪ್ರೀತಿ ಮಕ್ಕಳೇ, ಈಸ್ಟರ್ ಹಬ್ಬದ ಶುಭಾಶಯಗಳು. ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಎಲ್ಲ ಕುಟುಂಬಗಳಿಗೆ, ಇಡೀ ಕರ್ನಾಟಕ ಜನಗಳಿಗೆ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈಸ್ಟರ್ ಹಬ್ಬದ ಶುಭಾಶಯಗಳು. ಕರ್ತನ ಆ ಪುನಸ್ತನ ಶಕ್ತಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.